ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮತೃಪ್ತಿಯ ಬಗ್ಗೆ ಮಾತಾಡ್ತಾ ಇದ್ದ. ಆತ್ಮತೃಪ್ತಿ ಆದವನಿಗೆ ಬೇರೆ ಇನ್ಯಾವುದ್ರ ಬಗ್ಗೆನೂ ಆಸಕ್ತಿ ಇರಲ್ಲ. ಆತ್ಮತೃಪ್ತಿ ಒಂದೇ ಅವನಿಗೆ ಮುಖ್ಯವಾಗಿರುತ್ತೆ. ತನಗೇನಾದರೂ ಆಗಲಿ ಬರಲಿ ತನ್ನ ಕೆಲಸ ಅನ್ನುವಂಥದ್ದು ಆತ್ಮತೃಪ್ತಿ. ಅದೊಂದಾದರೆ ಅವನಿಗೆ ಸಾಕು, ಬೇರೆ ಇನ್ಯಾವುದರಲ್ಲೂ ಆಸಕ್ತಿ ಇರಲ್ಲ ಅನ್ನುವಂಥ ಬೋಧನೆಯನ್ನು ಮಾಡಿದ. ನಂತರ ಮುಂದುವರೆದು ಈ ಫಲಾಸಕ್ತಿಯನ್ನು ಬಿಟ್ಟು ನಿರಂತರವಾಗಿ ಹೇಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ ಅಂತ ಹೇಳ್ದ. ಅಂದರೆ ಈ ಆತ್ಮತೃಪ್ತಿಗೋಸ್ಕರ ಮಾಡಬೇಕಾಗಿರೋದ್ರಿಂದ ಕೆಲಸವನ್ನು, ಅದರಿಂದ ಫಲಾಸಕ್ತಿಯನ್ನು ಬಿಟ್ಟು ನಿರಂತರವಾಗಿ ಮಾಡಬೇಕಾದಂಥ ಕರ್ಮವನ್ನು ಮಾಡು ಅಂತ ಬೋಧಿಸ್ತಾ ಇದ್ದಾನೆ. ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡುವಂಥ ಪುರುಷ ಮುಕ್ತಿಯನ್ನು ಪಡಿತಾನೆ. ನಾನಾ ರೀತಿಯ ಆಸಕ್ತಿಗಳನ್ನಿಟ್ಕೊಂಡು ನಾವು ಕರ್ಮವನ್ನು ಮಾಡಿದರೆ ನಮಗೆ ಮುಕ್ತಿ ಅನ್ನುವಂಥದ್ದು ಸಿಗಲ್ಲ. ಆಸಕ್ತಿ ಇಲ್ಲದೆ ನಾವು ನಿರಂತರವಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ. ಇಲ್ಲಿ ವಿಶೇಷವಾಗಿ ಅರ್ಜುನನಿಗೆ ಅನ್ವಯಿಸುವಂತೆ ಹೇಳ್ತಾ ಇರೋದು ಮಾತಾಗಿರೋದ್ರಿಂದ, ಕ್ಷತ್ರಿಯನಾದವನಿಗೆ ಧರ್ಮಕ್ಕೋಸ್ಕರ ಯುದ್ಧವನ್ನು ಮಾಡಬೇಕು. ಅದು ಕ್ಷತ್ರಿಯನ ಧರ್ಮ, ನಿಯತವಾದಂಥ ಧರ್ಮ ಅದು ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ಆ ನಿಯತವಾದ ಕರ್ಮವನ್ನು ಮಾಡಬೇಕು. ತನಗಿಷ್ಟವಿದ್ದರೆ ಮಾತ್ರ ಮಾಡಬೇಕು, ಇಲ್ಲದೆ ಹೋದರೆ ಮಾಡಬಾರ್ದು, ಬಿಟ್ಬಿಡ್ಬೋದು ಅನ್ನುವಂಥ ಒಂದು ಭಾವನೆಯಿಂದ, ನಿರಾಸಕ್ತಿಯಿಂದ ಕರ್ಮವನ್ನು ಮಾಡಬೇಕು. ಕ್ಷತ್ರಿಯನಾದವನಿಗೆ ಯುದ್ಧ ಅವಶ್ಯಕವಾಗಿ ಮಾಡಬೇಕಾಗಿರುವಂಥದ್ದು ಅನ್ನುವಂಥ ಅರ್ಥದಲ್ಲಿ ಈ ಶ್ಲೋಕವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹೇಳಿದ. ಅಂದರೆ ಜನಕರಾಜ ನೋಡ್ರಿ, ರಾಮಾಯಣ ಕಾಲದ ಜನಕರಾಜನ ಉದಾಹರಣೆಯನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಜನಕರಾಜನೇ ಮೊದಲಾದಂಥ ಅನೇಕ ಜನ, ಕೆಲವು ರಾಜರುಗಳು ಕರ್ಮಯೋಗದಿಂದಲೇ ಅವರು ಮೋಕ್ಷವನ್ನು ಪಡ್ಕೊಂಡ್ರು. ಅವರು ಲೋಕಕ್ಷೇಮವನ್ನು ನೋಡಿ ಕರ್ಮವನ್ನು ಮಾಡಿದರು. ಆದ್ದರಿಂದ ಅದು ಯೋಗ್ಯವಾದದ್ದು, ಆ ರೀತಿ ಮಾಡೋದು ಯೋಗ್ಯವಾದದ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಅರ್ಜುನ ಲೋಕ ಕಲ್ಯಾಣಕ್ಕೋಸ್ಕರವಾದರೂ ಯುದ್ಧವನ್ನು ಮಾಡಬೇಕಾಗಿದೆ. ತನಗೆ ಲಾಭ ಬರುತ್ತೋ ಬಿಡುತ್ತೋ ಅದರಲ್ಲಿ ಅವನಿಗೆ ಆಸಕ್ತಿ ಇದೆಯೋ ಇಲ್ವೋ, ಯಾಕೆಂದರೆ ಯುದ್ಧದಲ್ಲಿ ನಿರಾಸಕ್ತಿಯನ್ನು ಅರ್ಜುನ ವ್ಯಕ್ತಪಡಿಸಿದ್ರಿಂದ ಇಷ್ಟೆಲ್ಲ ಹೇಳಬೇಕಾಗಿದೆ ಶ್ರೀಕೃಷ್ಣ. ತನಗೆ ಬೇಕೋ ಬೇಡವೋ, ಆಸಕ್ತಿ ಇದೆಯೋ ಇಲ್ವೋ, ಆದರೆ ಪ್ರಪಂಚದಲ್ಲಿರುವಂಥ ಸಜ್ಜನರಿಗೋಸ್ಕರನಾದರೂ, ಅವರ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರನಾದರೂ ಕೂಡ ನಾವು ಕೆಲವು ಕರ್ಮಗಳನ್ನು ಮಾಡಬೇಕು. ಇಲ್ಲಿ ನಿನಗೆ ಯುದ್ಧ ಅವಶ್ಯಕ. ನೀನು ಯುದ್ಧವನ್ನು ಮಾಡಿ ಲೋಕ ಕಲ್ಯಾಣವನ್ನು ಅಥವಾ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ನಿನ್ನ ಕರ್ತವ್ಯ ಅನ್ನುವಂಥ ಎಚ್ಚರಿಕೆಯನ್ನು ಅಥವಾ ಒಂದು ಅವಶ್ಯಕತೆಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಇಲ್ಲಿ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.